ಬಿಗ್ ಬಾಸ್ ಟ್ರೋಫಿ ಗೆದ್ದ ಹನುಮಂತ ಇದೀಗ ಖುಷಿಯಲ್ಲಿ ಅನೇಕ ಅಭಿಮಾನಿಗಳು ಸಂಭ್ರಮ ಆಚರಣೆಯಲ್ಲಿ ಇದ್ದಾರೆ. ವೀಕ್ಷಕರೇ, ಬನ್ನಿ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸ್ನೇಹಿತರೆ, ಯಶಸ್ಸು ಅಂದ್ರೆ ಹೀಗೆ ನೋಡಿ, ಹಳ್ಳಿಯಿಂದ ಬಂದು ಈ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನ ಪಡೆದುಕೊಂಡಂತ ಹನುಮಂತ ಯಾವುದೇ ಒಂದು ಏನು ಅಹಂ ಇಲ್ಲದೆ, ದುರಹಂಕಾರ ಇಲ್ಲದೆ, ಹಳ್ಳಿಯ ಲೈಫ್ ಏನಪ್ಪಾ ಅಂದ್ರೆ ಹೇಗಿದ್ದೆ ಹಾಗೆ ಇರುವಂತಹ ಒಂದು ಒಳ್ಳೆಯ ಗುಣ, ಉತ್ತಮ ಒಂದು ಆಟಗಾರ, ನಿಯತ್ತಿನ ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರೆ ಅದು ಹನುಮಂತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವೀಕ್ಷಕರೇ, ಮುಗ್ಧ ಮಾತಿನಿಂದ ಎಲ್ಲರನ್ನ ರಂಜಿಸಿ ಎಲ್ಲರನ್ನ ಪ್ರೀತಿ ಗಳಿಸಿದಂತಹ ಹನುಮಂತಗೆ ಇದೀಗ ಅನೇಕ ಅಭಿಮಾನಿಗಳು ಜೈಕಾರವನ್ನು ಹಾಕ್ತಾ ಇದ್ದಾರೆ. ಸದ್ಯ ಇದೀಗ ಬಿಗ್ ಬಾಸ್ ಮನೆಯ ಗ್ರ್ಯಾಂಡ್ ಫಿನಾಲೆ ಕಂಪ್ಲೀಟ್ ಆಗಿ ಮುಗ್ದಿದ್ದು ಇದೀಗ ಹನುಮಂತಗೆ ಟ್ರೋಫಿ ಇದೀಗ ಮುಡಿಗೇರಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಸಪೋರ್ಟರ್ಸ್ ಅನೇಕ ಜನ ಖುಷಿ ಪಟ್ಟಿದ್ದಾರೆ. ಇದೀಗ ಹನುಮಂತನಿಗೆ ರೋಡ್ ಶೋ ಮೂಲಕ ಅಭಿಮಾನಿಗಳು ಇದೀಗ ಸನ್ಮಾನವನ್ನ ಮಾಡಿ ಅನೇಕ ಗೌರವಗಳನ್ನ ಕೊಡ್ತಾ ಇದ್ದಾರೆ. ಅನೇಕ ಸಂಖ್ಯೆಯ ಅಭಿಮಾನಿಗಳು ಬರೋಬ್ಬರಿ 5 ಕೋಟಿ ಅಧಿಕ ಮತಗಳು ಕೂಡ ಸಿಕ್ಕಿದ್ದು ಹನುಮಂತಗೆ ಇದೀಗ ಮೊದಲ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಉತ್ತಮ ಆಟಗಾರ ಹನುಮಂತ ಅವರಿಗೆ ಇದೀಗ ಅನೇಕ ಉತ್ತಮ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ತನ್ನ ಒಂದು ಸ್ಥಾನದಲ್ಲಿ ಹನುಮಂತ ಇನ್ನಷ್ಟು ಉತ್ತಮ ಸ್ಥಾನಕ್ಕೆ ಗಳಿಸಿದ್ದಾರೆ. ಹನುಮಂತನನ್ನ ಅನೇಕ ಜನರು ಹೊಗಳಿದ್ದಾರೆ. ಎಲ್ಲರೂ ಕೂಡ ತ್ರಿವಿಕ್ರಮ್ ಗೆಲ್ತಾರೆ ಅನ್ನೋದು ಆಸೆ ಆಗಿತ್ತು. ಅಸಲಿಗೆ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಅನ್ನ ಪಡ್ಕೊಂಡಿದ್ದಾರೆ. ಅಸಲಿಗೆ ವಿನ್ನರ್ ಆಗಿ ಟ್ರೋಫಿಯನ್ನ ಕೈ ಹಿಡಿದಿದ್ದು ನಮ್ಮ ಹಳ್ಳಿ ಹೈದ ಹನುಮಂತು. ಹಳ್ಳಿ ಹೈದ ಹನುಮಂತು ಗೆದ್ದ ತಕ್ಷಣ ಅನೇಕರು ಶಿಳ್ಳೆ ಚಪ್ಪಾಳೆ ಮೂಲಕ ಅಲ್ಲದೆ ಕಿಚ್ಚ ಸುದೀಪ್ ಅವರು ಕೂಡ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಉತ್ತಮವಾದ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಂತಹ ಹನುಮಂತುಗೆ ಇದೀಗ ಮತ್ತಷ್ಟು ಮೆಚ್ಚುಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಹನುಮಂತು ಟ್ರೋಫಿ ಕೈ ಹಿಡಿದಿದ್ದು ಇದೀಗ ಮನೆಗೆ ಹೊರಟಿದ್ದಾರೆ. ಅಭಿಮಾನಿಗಳು ಅವರಿಗೆ ಗೌರವನ ಸಲ್ಲಿಸ್ತಾ ಇದೀಗ ಹನುಮಂತು ಅವರಿಗೆ ರೋಡ್ ಶೋ ಮೂಲಕ ಒಂದು ಎಲ್ಲ ಅಭಿಮಾನಿಗಳು ಖುಷಿಯನ್ನು ಪಡ್ತಾ ಇದ್ದಾರೆ. ಸೆಲ್ಫಿ ಮೂಲಕ ಮುಗಿಬಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಥ್ಯಾಂಕ್ ಯು.